ಡೀಸೆಲ್ ದರ ಏರಿಕೆಯ ಬಿಸಿ ಆರುವ ಮುನ್ನವೇ ರಾಜ್ಯದ ಜನಸಾಮಾನ್ಯರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ವಾಹನಗಳ ಟ್ಯಾಂಕ್ ಫುಲ್ ಮಾಡಿಸಲು ಸುಸ್ತಾಗಿದ್ದ ಜನತೆಗೆ ಈಗ ಹೊಟ್ಟೆ ತುಂಬಿಸಿಕೊಳ್ಳುವುದು ಕೂಡ ದುಬಾರಿಯಾಗಿದೆ. ಇಂಧನ ದರ ಏರಿಕೆಯಾದ ಬೆನ್ನಲ್ಲೇ ಇದರ ನೇರ ಪ್ರಭಾವ ಅಗತ್ಯ ವಸ್ತುಗಳ ಮೇಲಾಗಿದೆ. ಸಾರಿಗೆ ವೆಚ್ಚ ಹೆಚ್ಚಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ದಿನಸಿ ಪದಾರ್ಥಗಳ ಬೆಲೆ ದಿಢೀರ್ ಗಗನಕ್ಕೇರಿದೆ. ಇದರ ಜೊತೆಗೆ ಮಳೆ ಕೊರತೆ ಹಾಗೂ ಉತ್ಪಾದನಾ ಕುಸಿತ ಕೂಡ ಬೆಲೆ ಏರಿಕೆಯ ಬೆಂಕಿಗೆ ತುಪ್ಪ ಸುರಿದಿದೆ. ಅತಿ ಹೆಚ್ಚು ಆಘಾತ ತಂದಿರೋದು ಅಕ್ಕಿಯ ಬೆಲೆ. ಕಳೆದ 15 ದಿನಗಳಿಂದ ಅಕ್ಕಿ ದರದಲ್ಲಿ ನಿರಂತರ ಏರಿಕೆಯಾಗ್ತಿದೆ. ಸಗಟು ಮಾರುಕಟ್ಟೆಯಲ್ಲೇ ಪ್ರತಿ ಕೆಜಿ ಅಕ್ಕಿಗೆ 3 ರಿಂದ 10 ರೂಪಾಯಿವರೆಗೆ ಹೆಚ್ಚಳವಾಗಿದೆ. ಅಂದರೆ 26 ಕೆಜಿಯ ಒಂದು ಅಕ್ಕಿ ಚೀಲದ ಮೇಲೆ ಬರೋಬ್ಬರಿ 100 ರಿಂದ 200 ರೂಪಾಯಿಗಳಷ್ಟು ಹೊರೆ ಬಿದ್ದಿದೆ. ಚಿಲ್ಲರೆ ಮಾರುಕಟ್ಟೆಗೆ ಬರುವಷ್ಟರಲ್ಲಿ ಈ ದರ ಇನ್ನಷ್ಟು ದುಬಾರಿ ಆಗಲಿದೆ. ಸೋನಾ ಮಸೂರಿ, RNR, ಕೋಲಂ ಸೇರಿದಂತೆ ಬಹುತೇಕ ಎಲ್ಲಾ ಗುಣಮಟ್ಟದ ಅಕ್ಕಿಯ ಬೆಲೆಯು ಕೆಜಿಗೆ 10 ರೂಪಾಯಿಗಳಷ್ಟು ಜಿಗಿದಿದೆ. ಕೇವಲ ಅಕ್ಕಿ ಮಾತ್ರವಲ್ಲ, ಬೇಳೆಕಾಳುಗಳ ದರವು ಸಾಮಾನ್ಯರ ಕೈಗೆಟುಕುತ್ತಿಲ್ಲ. ಪ್ರಮುಖವಾಗಿ ತೊಗರಿ ಬೇಳೆ ಬೆಲೆ ಪ್ರತಿ ಕೆಜಿಗೆ 125 ರಿಂದ 128 ರೂಪಾಯಿಗಳ ಗಡಿ ದಾಟಿದೆ. ಒಂದೆಡೆ ದುಡಿಮೆ ಅಷ್ಟಕ್ಕಷ್ಟೇ, ಮತ್ತೊಂದೆಡೆ ಮುಗಿಲು ಮುಟ್ಟುತ್ತಿರುವ ಬೆಲೆ ಏರಿಕೆ. ದಿನೇ ದಿನೇ ಹೆಚ್ಚಾಗುತ್ತಿರುವ ಈ ದರಗಳಿಂದಾಗಿ ಮಧ್ಯಮ ವರ್ಗದವರು ಹಾಗೂ ಕೂಲಿ ಕಾರ್ಮಿಕರ ಅಡುಗೆ ಮನೆಯ ಬಜೆಟ್ ಸಂಪೂರ್ಣವಾಗಿ ಬುಡಮೇಲಾಗಿದೆ. ಈ ಬೆಲೆ ಏರಿಕೆಯ ಬಿಸಿಯಿಂದ ಜನಸಾಮಾನ್ಯರು ಪಾರಾಗುವುದು ಯಾವಾಗ ಎನ್ನುವುದೇ ಸದ್ಯದ ದೊಡ್ಡ ಪ್ರಶ್ನೆ.